ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ನಾವು ಇವತ್ತು NMMS ಪರೀಕ್ಷೆ 2013ರಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಯ ಸೈನ್ಸ್ನ ಒಂದು ಆಗದ ಇವತ್ತು SS ಅನ್ನು ತಂದಿದ್ದೀವಿ. ಆಲ್ರೆಡಿ ಸೈನ್ಸ್ ಅನ್ನು ನಾನು ಪೋಸ್ಟ್ ಮಾಡಿದ್ದೀನಿ. ಯಾರು ಹಿಂದಿನ ವಿಡಿಯೋವನ್ನು ನೋಡಿಲ್ಲಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಿಗ್ತದೆ. NMMS ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು, ಅದನ್ನು ಒತ್ತಿ ನೋಡ್ಬೋದು. ನಾವು NMMS ಪರೀಕ್ಷೆಗೆ ಯೂಸ್ ಆಗ್ತಕ್ಕಂಥ SS ಮತ್ತು ಸೈನ್ಸ್ನ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ ಆಗ್ತಾ ಇದ್ದೀವಿ. ಆ ಪ್ಲೇ ಲಿಸ್ಟ್ಗಳು ಸಹಿತ ಇದ್ದಾವೆ. ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಹಿಂದಿ ಸೈನ್ಸ್ SS ನ ವಿಡಿಯೋಗಳು ಹಾಕ್ತಾ ಇದ್ದೀವಿ. ಕ್ವಶನ್ ಆನ್ಸರ್ಸ್ ವಿಡಿಯೋವನ್ನು ರಾಜ್ಯ ಪಠ್ಯಕ್ರಮದಲ್ಲಿ ಹಿಂದಿ ಸೈನ್ಸ್ SS ನ ವಿಡಿಯೋವನ್ನು ಸಹಿತ ಹಾಕ್ತಾ ಇದ್ದೀವಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಸಾರಿ ತಾವುಗಳು ಹೋಗಿ ಪ್ಲೇ ಲಿಸ್ಟ್ಗೆ ಭೇಟಿ ಕೊಟ್ಟಿದ್ದೆ ಆದರೆ ಸೊ ತಮಗೆ ಬೆನಿಫಿಟ್ ಆಗ್ತಕ್ಕಂಥ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳು ನಿಮಗಾಗಿ ಇದ್ದಾವೆ. ಅವುಗಳನ್ನು ನೋಡಿದರೆ ಖಂಡಿತವಾಗಿ ನಿಮ್ಮ ನಾಲೆಡ್ಜ್ ಹೆಚ್ಚಾಗ್ತದೆ, ನಿಮಗೆಲ್ಲ ಬೆನಿಫಿಟ್ ಆಗ್ತದೆ ಅಂತ ಹೇಳ್ತಾ ಸೊ ಇವತ್ತು 2013ರಲ್ಲಿ ನಡೆದಿರ್ತಕ್ಕಂಥ NMMS ಪರೀಕ್ಷೆಯ ಸಮಾಜ ವಿಜ್ಞಾನ ಪ್ರಶ್ನೆಗಳನ್ನು ಯಾವೆಲ್ಲ ಕೇಳಿದ್ರು, ಉತ್ತರ ಏನು ಅಂತ ನೋಡೋಣ. ಸೈನ್ಸ್ ವಿಡಿಯೋವನ್ನು ತಪ್ಪದೆ ನೋಡಿ. ಸೊ ಒಂದ್ಸರಿ NMMS ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅಂತಕ್ಕಂಥ ಒಂದು ಪ್ಲೇ ಲಿಸ್ಟ್ ಲಿಂಕ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ಸೊ ತಮಗಾಗಿ ವಿಡಿಯೋಗಳಲ್ಲಿದ್ದಾವೆ, ಅವುಗಳನ್ನು ತಾವೇನು ಮಾಡ್ಬೋದು, ಬೆನಿಫಿಟನ್ನು ತೆಗೆದುಕೊಳ್ಬೋದು. ಸೊ ಸಮಾಜ ವಿಜ್ಞಾನದಲ್ಲಿ ಕೇಳ್ತಕ್ಕಂಥ ಫಸ್ಟ್ ಕ್ವಶನ್ ಇತ್ತು, ವೇದಗಳಿಗೆ ಹಿಂತಿರುಗಿ ಎಂಬ ಹೇಳಿಕೆಗೆ ಸರಿ ಹೊಂದಿಸಬಹುದಾದ ಸಮಾಜ ಸುಧಾರಕ ಯಾರು ಅಂತ ಕೇಳಿದರೆ ದಯಾನಂದ ಸರಸ್ವತಿ ಅವರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಯಾಕಂದ್ರೆ ಈ ದಯಾನಂದ ಸರಸ್ವತಿ ಅವರೇ ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿದ್ರು. ಸೊ ಅವರು ಕರೆಯನ್ನ ಏನ್ ಮಾಡಿದ್ರುಪ್ಪ ಅಂತಂದ್ರೆ ಕೊಟ್ಟಿದ್ರು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 37. ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಗಳನ್ನು ಬರೆಯಿರಿ ಅಂತ ಕೇಳಿದ್ರು. ಇದರಲ್ಲಿ ಸೊ ಫಸ್ಟ್ ಯಾವ ಘಟನೆ ಬರ್ತದ, ಸೆಕೆಂಡ್ ಯಾವ್ದು ಬರ್ತದ, ಥರ್ಡ್ ಯಾವ್ದು ಬರ್ತದ ಅಂತ ತಾವೇನ್ ಮಾಡಬೇಕು, ಬರಿಬೇಕಿತ್ತು. ಸೊ 37ರಲ್ಲಿ ಆಪ್ಷನ್ 3 ಅಂದ್ರೆ ಫಸ್ಟ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗ್ತದ, ಬಂಗಾಳದ ವಿಭಜನೆ ಆಗ್ತದ, ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಸ್ಥಾಪನೆ ಆಗ್ತದ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗ್ತದ. ಈ 4 ಘಟನೆಗಳನ್ನು ತಾವು ಏನ್ ಮಾಡಬೇಕಾಗಿತ್ತು, ಸರಿಯಾಗಿ ಜೋಡಿಸ್ಬೇಕಿತ್ತು. 38ರಲ್ಲಿ ಸರಿ ಹೊಂದತಕ್ಕಂಥ ಜೋಡಿಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿ ಹೊಂದತಕ್ಕಂಥ ಹೇಳಿಕೆಗಳು ಎರಡೂ ಸರಿ ಇದ್ದಾವೆ. ಸೊ ಇದು ರೈಟ್ ಆನ್ಸರ್ ಇತ್ತು. ನೆಕ್ಸ್ಟ್ ಕ್ವಶನ್, ವೇದಗಳಲ್ಲಿ ಅತ್ಯಂತ ಪುರಾತನ ವೇದ ಯಾವುದು ಅಂತ ಕೇಳಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಋಗ್ವೇದ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪಶ್ಚಿಮ ಕರಾವಳಿ ಮಲಬಾರ್ ತೀರ ಆದ್ರೆ ಪೂರ್ವ ಕರಾವಳಿ ಯಾವುದಾಗಿರ್ತದೆ ಅಂತ ಕೇಳಿದರೆ ಕೋರಮಂಡಲ ತೀರ, ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕೆಳಗಿನ ರಾಜವಂಶಗಳ ರಾಜಧಾನಿಯ ಸರಿಯಾದ ಕ್ರಮ ಯಾವುದು, ಶಾತವಾಹನರದ್ದು, ಕದಂಬರದ್ದು, ಗಂಗರದ್ದು, ಚಾಲುಕ್ಯರದ್ದು. ಫಸ್ಟ್ ಇರ್ತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಶಾತವಾಹನರದ್ದು ಶ್ರೀಕಾಕುಲಂ, ಕದಂಬರು ಬನವಾಸಿ, ಗಂಗರು ತಲಕಾಡು, ಚಾಲುಕ್ಯರು ಬಾದಾಮಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಜ್ಞಾನವೇ ಗುಣ, ಗುಣವೇ ಜ್ಞಾನ ಎಂಬ ತತ್ವ ಚಿಂತನೆಗೆ ಸಂಬಂಧಿಸಿದ್ದು ಯಾರದ್ದು ಅಂತ ಕೇಳಿದ್ದಾರೆ. ಸೊ ಸಾಕ್ರೆಟಿಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 1857ರ ದಂಗೆಗೆ ತತ್ಕ್ಷಣದ ಕಾರಣ ಏನು ಅಂತ ಕೇಳಿದ್ರು, ಕೊಬ್ಬು ಸವರಿದ ತೋಟಗಳು ಅಂತಕ್ಕಂಥದ್ದು ಸರಿ ಉತ್ತರ. ಸೊ ಹೊಂದಾಣಿಕೆಯಾಗದ ಜೋಡಿಯನ್ನ ಬರಿಬೇಕಾಗಿತ್ತು, ಯಾವ ಹೊಂದಾಣಿಕೆ ಆಗಿಲ್ಲ ಅಂತಕ್ಕಂಥದ್ದು. ಇದರಲ್ಲಿ ಮೋಸೆಸ್ ಅಂತಕ್ಕಂಥದ್ದು ಚಿತ್ರಕಲೆ ಇದೆ ನೋಡಿ, ಈ ಜೋಡಿ ಸರಿಯಾಗಿ ಆಗಿಲ್ಲ. ಅಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 44 ಆಪ್ಷನ್ ಎಸ್ 4 ಇಸ್ ದ ರೈಟ್ ಆನ್ಸರ್. ಮೃಚಕಟಿಕ ಸೂತ್ರಕ ಬರ್ದಿದ್ದಾನೆ, ಮತ್ತ ವಿಲಾಸ ಪ್ರಹಸನ ಬರ್ದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರು, ಮಹೇಂದ್ರ ವರ್ಮನ ಅಂತಕ್ಕಂಥದ್ದು ರೈಟ್ ಆನ್ಸರ್. ಭೂಗೋಳಶಾಸ್ತ್ರದಲ್ಲಿ ನೋಡೋದಾದ್ರೆ 46ನೇ ಪ್ರಶ್ನೆ ಇತ್ತು, ಮೆಡಿಟರೇನಿಯನ್ ತೀರದುದ್ದಕ್ಕೂ ಬೆಳೀತಕ್ಕಂಥ ಕೆಲವು ಅಗಲ ಎಲೆಯ ಮರಗಳಿಗೆ ಇವು ಉದಾಹರಣೆಗಳಾಗಿದ್ದಾವೆ ಅಂತ ಕೇಳಿದ್ದಾರೆ. ಕಾರ್ಕ್ ಮತ್ತು ಆಲಿವ್ ಮರಗಳು ಅಂತಕ್ಕಂಥದ್ದು ಸರಿ ಉತ್ತರ. 47 ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಉಪ್ಪು ನೀರಿನ ಸರೋವರ ಯಾವುದು ಕೇಳಿದ್ದಾರೆ. ಕ್ಯಾಸ್ಪಿಯನ್ ಸಮುದ್ರ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. 48 ಖಂಡಗಳ ವಿಸ್ತಾರದ ಆಧಾರದ ಮೇಲೆ ಅವರೋಹಣ ಕ್ರಮದಲ್ಲಿ ಜೋಡಿಸಲಾಗಿರುವ ಸರಿಯಾದ ಗುಂಪು ಯಾವುದು ಅಂತ ಕೇಳಿದ್ರು. ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಯುರೋಪಿಯನ್ ಒಕ್ಕೂಟದ ಎಲ್ಲ ಸದಸ್ಯ ರಾಷ್ಟ್ರಗಳಲ್ಲಿ ಸಾಮಾನ್ಯವಾಗಿ ಚಲಾವಣೆಯಲ್ಲಿರುವ ನಾಣ್ಯ ಯಾವುದು ಅಂತ ಕೇಳಿದ್ರು. ಯುರೋಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಎಸ್ ಹೊಂದಿಸಿ ಬರಿಬೇಕಾಗಿತ್ತು. 50ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅಂದ್ರೆ ಒಂದನೇದು ಯಾವ್ದು ಬರ್ತದ, ಬಿ ಬರ್ತದ, ಎರಡನೇದು ಯಾವ್ದು ಬರ್ತದ, ಸಿ ಬರ್ತದ, ಮೂರನೇದು ಯಾವ್ದು ಬರ್ತದ, ಎ ಬರ್ತದ. ಸೊ ಇವು ನದಿಗಳು ಮತ್ತು ದೇಶಗಳು ಇದ್ದವು. 51 ಅಂಟಾರ್ಟಿಕ್ ಖಂಡದ ಜಲಮೇರೆಗಳನ್ನು ತಾವು ಏನ್ ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇದರಲ್ಲಿ
ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ ಇದಾವಲ್ಲ, ಇವೆಲ್ಲ ಏನಿದಾವಪ್ಪ ಅಂದ್ರೆ ಅಂಟಾರ್ಕ್ಟಿಕ್ ಖಂಡದ ಜಲಮೇರೆಗಳು ಆಗಿದಾವ. ಆರ್ಕಟಿಕ್ ವಲಯದಲ್ಲಿ ನಾವೆಯ ಕರಾವಳಿ ಚಳಿಗಾಲದಲ್ಲಿ ಕೂಡ ಹಿಮ ಮತ್ತು ಮಂಜುಗಡ್ಡೆಗಳಿಂದ ಮುಕ್ತವಾಗಿರಿಸಲು ಕಾರಣವಾಗಿರುವ ಅಂಶ ಯಾವುದು ಅಂತ ಕೇಳಿದ್ರು. ಉತ್ತರ ಅಟ್ಲಾಂಟಿಕ್ ಉಷ್ಣೋದಕ ಪ್ರವಾಹ ಅಂತಕ್ಕಂಥದ್ದು ಸರಿ ಇದೆ. ಭೂಮಿಯ ಧ್ರುವೀಯ ವ್ಯಾಸ ಮತ್ತು ಸಮಭಾಜಕ ವೃತ್ತದ ವ್ಯಾಸದ ನಡುವೆ 42 ಕಿಲೋಮೀಟರ್ ವ್ಯತ್ಯಾಸ ಇದೆ. ಈ ಕೆಳಗಿನ ಅಂಶ ಸ್ಪಷ್ಟಪಡಿಸ್ತದ ಅಂತ ಕೇಳಿದ್ದಾರೆ. ಭೂಮಿ ಗೋಳಾಕಾರವಾಗಿರೋದು, ಓಕೆ, ಭೂಮ್ಯಾಕಾರ ಅಂತೀವಿ. ಸಮಭಾಜಕ ವೃತ್ತ ಈ ಖಂಡದ ಮಧ್ಯಭಾಗದಲ್ಲಿ ಹಾದು ಹೋಗ್ತದೆ ಅಂತ ಕೇಳಿದ್ದಾರೆ. ಅದು ಆಫ್ರಿಕಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಯಾವ ಹೇಳಿಕೆ ಸರಿ ಇದೆ ಅಂತ ಕೇಳಿದ್ರು. ಸರಿಯಾಗಿರ್ತಕ್ಕಂಥ ಹೇಳಿಕೆ ಇತ್ತು, ಭೂಕಂಪನದ ಮೇಲ್ಮೈ ಅಲೆಗಳು ಅತ್ಯಂತ ಹಾನಿಕಾರಕ ಅಂತಕ್ಕಂಥದ್ದು ರೈಟ್ ಆನ್ಸರ್. ಹಣದ ಪ್ರತಿಫಲಕ್ಕಾಗಿ ಮಾಡ್ತಕ್ಕಂಥ ದೈಹಿಕ ಮತ್ತು ಬೌದ್ಧಿಕ ಕೆಲಸಕ್ಕೆ ಏನಂತ ಕರೀತಾರೆ? ಶ್ರಮ ಅಂತ ಕರೀತಾರೆ. ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಇದೆ. ಇದು ಬಹಳ ಸರಿ ಕೂಡ ರಿಪೀಟು ಕೂಡ ಆಗದ. 57 ಕೋಲಾರದಲ್ಲಿ ಚಿನ್ನದ ಗಣಿಗಾರಿಕೆಯನ್ನ ನಿಲ್ಲಿಸಿದ್ದಾರೆ. ಏಕೆ ಕೇಳಿದ್ದಾರೆ? ಇಲ್ಲಿ ಚಿನ್ನ ಅಧಿಕವಾಗಿ ದೊರೆಯುತ್ತಿಲ್ಲ ಅಂತಕ್ಕಂಥದ್ದು ಸರಿ ಉತ್ತರ. ಎಸ್, ಪ್ರಪಂಚದ ಸುತ್ತ ಜಲಯಾನ ಕೈಗೊಂಡ ಮೊಟ್ಟ ಮೊದಲ ನೌಕೆ ಯಾವುದು ಅಂತ ಕೇಳಿದ್ರು. 58ರಲ್ಲಿ ಸರಿಯಾದ ಉತ್ತರ ಬರ್ತದೆ ವಿದ್ಯಾರ್ಥಿಗಳೇ, ವಿಕ್ಟೋರಿಯಾ ನೌಕೆ ಅಂತಕ್ಕಂಥದ್ದು ರೈಟ್ ಆನ್ಸರ್. 21ನೇ ಶತಮಾನದಲ್ಲಿ ಉತ್ಪಾದಕರು ವಿಶ್ವದೆಲ್ಲೆಡೆ ಶೀಘ್ರವಾಗಿ ಗ್ರಾಹಕರನ್ನ ಆಕರ್ಷಿಸಲು ಕಾರಣ ಏನು ಅಂತ ಕೇಳಿದ್ರು. ವಿದ್ಯುನ್ಮಾನ ಜಾಹೀರಾತು ಮತ್ತು ಟೆಲಿ ಮಾರುಕಟ್ಟೆ ಅಂತಕ್ಕಂಥದ್ದು ಸರಿ ಉತ್ತರ. ಹಸಿರುಮನೆ ಪರಿಣಾಮವನ್ನುಂಟು ಮಾಡ್ತಕ್ಕಂಥ ಹೇಳಿಕೆಯನ್ನ ಗುರುತಿಸಿ ಕೇಳಿದ್ರು. ಅಂತರ್ಜಲ ಬಳಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ರಾಜ್ಯಶಾಸ್ತ್ರದಲ್ಲಿ ಭಾರತದಲ್ಲಿ ರಾಜ್ಯ ಮತ್ತು ಪ್ರಾಂತ್ಯ ಪೌರತ್ವ ಇಲ್ಲ. ಭಾರತೀಯರು ತಾವು ವಾಸಿಸುವ ಪ್ರದೇಶ ಅಥವಾ ಪ್ರಾಂತ್ಯ ರಾಜ್ಯದ ಆಧಾರದ ಮೇಲೆ ಪೌರತ್ವ ಹೊಂದಿರೋದಿಲ್ಲ. ಈ ಬಗೆಯ ಪೌರತ್ವಕ್ಕೆ ಇರುವ ಮತ್ತೊಂದು ಹೆಸರು ಏನು ಅಂತ ಕೇಳಿದ್ರು. 61ದಲ್ಲಿ ಬರ್ತಕ್ಕಂಥ ಆಪ್ಷನ್ ಇದೆ ನೋಡಿ, ಫಸ್ಟ್ ಆಪ್ಷನ್ ಏಕ ಪೌರತ್ವ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು 62ದಲ್ಲಿ ಈ ಕೆಳಗೆ ತಿಳಿಸಿರುವವರಲ್ಲಿ ರಾಜ್ಯಶಾಸ್ತ್ರಕ್ಕೆ ಒಂದು ಸಮಾನ ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ ನೀಡಿದ ಮೊದಲಿಗರು ಯಾರು ಅಂತ ಕೇಳಿದ್ರು. ಸೊ 62ದಲ್ಲಿ ಗ್ರೀಕರಿದೆ ನೋಡಿ, ಇದು ತುಂಬಾ ಸರಿಯಾಗಿರ್ತಕ್ಕಂಥ ಉತ್ತರ. ಈ ಕ್ವಶನ್ ಕೂಡ ತುಂಬಾ ಬಾರಿ ರಿಪೀಟ್ ಆಗದ. ಕೆಳಗೆ ನೀಡಿರುವ ಪರ್ಯಾಯಗಳಲ್ಲಿ ಯಾವ ಒಂದು ಅಂಶ ಪ್ರಜಾಪ್ರಭುತ್ವದ ಅನುಕೂಲದ ಅಂಶ ಅಂತ ಕೇಳಿದ್ರು. ಥರ್ಡ್ ಇದೆ, ನಿರ್ಧಾರಕ ತೀರ್ಪುಗಳು ಸಾರ್ವಜನಿಕರ ಅಭಿಪ್ರಾಯ ಮತ್ತು ಚರ್ಚೆಗಳ ಮೂಲಕ ನಿರ್ಧಾರವಾಗ್ತವ ಅಂತಕ್ಕಂಥದ್ದು ಸರಿ ಉತ್ತರ. ಮತದಾನದ ವೇಳೆಯಲ್ಲಿ ಮತದಾರನು ತನ್ನ ಮತದಾರರ ಛಾಯಾಪ್ರತಿಯ ಗುರುತಿನ ಚೀಟಿ ಅಥವಾ ಸರ್ಕಾರ ಸೂಚಿಸುವ ಗುರುತಿನ ಪುರಾವೆಗಳನ್ನು ಅಧಿಕಾರಕ್ಕೆ ನೀಡಬೇಕಾಗ್ತದ. ಈ ಕ್ರಮ ಜಾರಿಗೆಯ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರು. ಅನ್ಯ ವ್ಯಕ್ತಿಯು ಮತದಾನ ಮಾಡುವ ಕ್ರಿಯೆಯನ್ನ ತಡೆಯೋದು ಅಂತಕ್ಕಂಥದ್ದು ರೈಟ್ ಆನ್ಸರ್. ಎಸ್, 1955ನೇ ಇಸ್ವಿಯ ಪ್ರಾಮುಖ್ಯತೆ ಏನು ಕೇಳಿದ್ದಾರೆ. 65ದಲ್ಲಿ ಫೋರ್ತ್ ಆಪ್ಷನ್ ಇದೆ ನೋಡಿ, ಸಂಸತ್ತು ಪೌರತ್ವ ಕಾಯ್ದೆ ಜಾರಿಗೆ ತಂದಿತು ರೈಟ್ ಆನ್ಸರ್. ವಿಟೋ ಅಧಿಕಾರ ಯಾರಿಗೆ ಇರ್ತದ ಅಂತ ಕೇಳಿದ್ದಾರೆ. ಸೊ ವಿಟೋ ಅಧಿಕಾರ ಕೇವಲ ಭದ್ರತಾ ಮಂಡಳಿಯವರಿಗೆ ಮಾತ್ರ ಇರ್ತದ. ಇದು